ಹಲೋ ಎವ್ರಿವಾನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ. ಈ ವಿಡಿಯೋನಲ್ಲಿ ನಾನು ನಿಮಗೆ ಈ ಆಸ್ತಿ ಕರ್ನಾಟಕ ವೆಬ್ಸೈಟ್ ಏನಿದೆಯಲ್ಲ ಅದರ ರಿಲೇಟೆಡ್ ಇನ್ಫಾರ್ಮೇಷನ್ ಅನ್ನು ಶೇರ್ ಮಾಡ್ತೀನಿ. ಇದು ಸೆಕೆಂಡ್ ವಿಡಿಯೋ ಇದೆ. ಸೊ ಆಲ್ರೆಡಿ ಇದ್ರ ಮೇಲೆ ನಾನು ಫಸ್ಟ್ ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ. ಇದು ರಿಜಿಸ್ಟ್ರೇಷನ್ ಯಾವ ರೀತಿ ಇರುತ್ತೆ, ವೆಬ್ಸೈಟ್ ಏನಿದೆ ಅಂತ. ಸೊ ಈ ವಿಡಿಯೋ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಕ್ಲಿಕ್ ಮಾಡಿ ನೋಡಿ. ಓಕೆ, ಅದೇ ರೀತಿ ಅರ್ಬನ್ ಪ್ರಾಪರ್ಟಿ ಅಂತ ಪ್ಲೇ ಲಿಸ್ಟ್ ಕೂಡ ಮಾಡಿದ್ದೀನಿ. ಎಲ್ಲಾ ವಿಡಿಯೋಸ್ ನಿಮಗೆ ಇದೇ ಪ್ಲೇ ಲಿಸ್ಟ್ ನಲ್ಲಿ ಸಿಗುತ್ತೆ. ರೈಟ್. ಸೊ ಈಗ ಅರ್ಬನ್ ಏರಿಯಾ ಅಥವಾ ನಗರ ಪ್ರದೇಶ ಅಂದ್ರೆ ಏನು ನಿಮಗೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಅಂದ್ರೆ ಈ ಆಸ್ತಿ ಅಂತ ಡಿಜಿಟಲ್ ಖಾತಾ ಬೇಕಾಗುತ್ತೆ. ಈ ರೀತಿ ನಗರ ಪ್ರದೇಶಗಳಲ್ಲಿ ನಮ್ದು ಆಸ್ತಿ ಬರ್ತಾ ಇದೆ, ಸೊ ಒಂದು ಹೊಸದಾಗಿ ವೆಬ್ಸೈಟ್ ಬಿಟ್ಟಿದ್ದಾರೆ, ಅಲ್ಲಿ ನಾವು ಅಪ್ಲೈ ಮಾಡಬಹುದು. ಸೊ ಯಾರ್ಯಾರಿಗೆ ಇದು ಅಪ್ಲೈ ಆಗುತ್ತೆ ಅಂದ್ರೆ ಮಹಾನಗರ ಪಾಲಿಕೆ, ನಗರಸಭೆ, ಪಟ್ಟಣ ಪಂಚಾಯತಿ, ಪೂರಸಭೆ, ಈ ರೀತಿ ನಿಮ್ದು ನಗರ ಪ್ರದೇಶಗಳಲ್ಲಿ ಬರ್ತಾ ಇದೆ ಅಂತಂದ್ರೆ ನೀವು ಈ ಆಸ್ತಿ ಡಿಜಿಟಲ್ ಖಾತಾಗೆ ನೀವು ಅಪ್ಲೈ ಮಾಡಬಹುದು ಅಂತ ಅನ್ಬೋದು. ಇದು ಸೆಕೆಂಡ್ ವಿಡಿಯೋ ಇದೆ, ಆಲ್ರೆಡಿ ಫಸ್ಟ್ ವಿಡಿಯೋ ಮಾಡಿದ್ದೀನಿ, ಅದು ನೋಡ್ಬಿಟ್ಟು ಇದು ಕಂಟಿನ್ಯೂ ಮಾಡಿ. ಸೊ ಏನು ಕನ್ಫ್ಯೂಷನ್ ಇರಂಗಿಲ್ಲ. ಸೊ ಈಗ ಈ ಆಸ್ತಿ ಅಥವಾ ಡಿಜಿಟಲ್ ಖಾತಾ ನಮಗೆ ಹೊಸ ವೆಬ್ಸೈಟ್ ನಲ್ಲಿ ಅಪ್ಲೈ ಮಾಡಬೇಕು ಅಂತಂದ್ರೆ ಕೆಲವು ಇಂಪಾರ್ಟೆಂಟ್ ಆಗಿ ಒಂದು ಪಾಯಿಂಟ್ಸ್ ಹೇಳಿದ್ದಾರೆ. ಅವು ಎಲ್ಲ ಪಾಯಿಂಟ್ಸ್ ಕೂಡ ಏನೇನಿದೆ ಅಂತ ನಿಮಗೆ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ಕೇರ್ಫುಲ್ ಆಗಿ ನೀವು ಅರ್ಥ ಮಾಡ್ಕೋಬೇಕು. ಅಪ್ಲೈ ಮಾಡೋಕ್ಕಿಂತ ಮುಂಚೆ ಇವೆಲ್ಲ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಓಕೆ, ಸೊ ಏನೇನಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ, ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಏನಾದರೂ ಆನ್ಲೈನ್ ಸರ್ವಿಸ್ ಅಥವಾ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಇದು ನಂದು ವಾಟ್ಸ್ಆಪ್ ನಂಬರ್ ಇದೆ, ನನಗೆ ಮೆಸೇಜ್ ಕಳಿಸಿ. ರೈಟ್. ಸೊ ಫಸ್ಟ್ ಪಾಯಿಂಟ್ ಏನು ಅಂತಂದ್ರೆ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಅಥವಾ ಪ್ರಮುಖ ಸೂಚನೆಗಳು ಅಂತ ಅನ್ಬೋದು. ಈಗ ನಮ್ದು ಆಸ್ತಿ ರಿಲೇಟೆಡ್ ಯಾವ್ಯಾವ ಡಾಕ್ಯುಮೆಂಟ್ಸ್ ನಮಗೆ ಬೇಕಾಗುತ್ತೆ. ಸೊ ಏನ್ ಹೇಳಿದ್ದಾರೆ ಅಂತಂದ್ರೆ ಕೆಲವು ಕಂಪಲ್ಸರಿ ಆಗಿ ಡಾಕ್ಯುಮೆಂಟ್ಸ್ ಬೇಕು ಅಂಡ್ ಕೆಲವು ಆಪ್ಷನಲ್ ಕೂಡ ಹೇಳಿದ್ದಾರೆ. ಸೊ ಇದ್ರೆ ನೀವು ಅಪ್ಲೈ ಸಬ್ಮಿಟ್ ಮಾಡಿ, ಇಲ್ಲ ಅಂದ್ರೆ ನಡೆಯುತ್ತೆ. ಓಕೆ, ಸೊ ಈಗ ಫಸ್ಟ್ ಡಾಕ್ಯುಮೆಂಟ್ ಏನು ಅಂತಂದ್ರೆ ಟೈಟಲ್ ಡೀಡ್. ಸೊ ಈಗ ಟೈಟಲ್ ಡೀಡ್ ಅಂತಂದ್ರೆ ನಮ್ದು ಆಸ್ತಿ ನಮ್ದೇ ನಾವೇ ಓನರ್ ಇದೀವಿ ಅಂತ ನಾವು ಒಂದು ಈ ರೀತಿ ಮಾಲೀಕತ್ವ ನಾವು ಸಾಬೀತುಪಡಿಸಬೇಕಾಗತ್ತೆ. ಸೊ ಬಹಳಷ್ಟು ಟೈಪ್ಸ್ ಆಫ್ ಡೀಡ್ ಇರುತ್ತೆ. ಉದಾಹರಣೆಗೆ ನಾವೀಗ ಪರ್ಚೇಸ್ ಮಾಡಿದೀವಿ ಯಾರದಿಂದ, ಸೊ ಅವರು ನಾವೇನ್ ಮಾಡ್ಕೋತೀವಿ, ಸೇಲ್ ಡೀಡ್ ಮಾಡ್ಕೋತೀವಿ ಅವ್ರ ಬಲ್ಲೆ. ರೈಟ್. ಸೊ ಇದು ತುಂಬಾ ಕಾಮನ್ ಆಗಿ ಒಂದು ಡೀಡ್ ಇರುತ್ತೆ. ಯಾರದಿಂದಾದ್ರೂ ನಾವು ಪರ್ಚೇಸ್ ಮಾಡ್ತಾ ಇದೀವಿ ಅಂತಂದ್ರೆ ಸೇಲ್ ಡೀಡ್ ಮುಖಾಂತರ ನಾವು ಮಾಡ್ಕೋಬೇಕಾಗತ್ತೆ. ಈಗ ನಮ್ಗೆ ಯಾರಾದ್ರೂ ಗಿಫ್ಟ್ ಮಾಡಿದ್ದಾರೆ ಫ್ಯಾಮಿಲಿ ಮೆಂಬರ್ಸ್, ಈ ರೀತಿ ಅವಾಗ ನಾವೇನ್ ಮಾಡ್ಕೋತೀವಿ, ಗಿಫ್ಟ್ ಡೀಡ್ ಅಂತ ಮಾಡ್ಕೋತೀವಿ. ರೈಟ್. ಸೊ ಈ ರೀತಿ ಬಹಳಷ್ಟು ಟೈಪ್ಸ್ ಆಫ್ ಡೀಡ್ ಇರುತ್ತೆ. ರಿಲೀಸ್ ಡೀಡ್ ಅಂತ ಇರ್ಬೋದು, ಪಾರ್ಟಿಷನ್ ಡೀಡ್ ಅಂತ ಇರ್ಬೋದು. ಸೊ ಯಾವ್ದಾದ್ರು ಒಂದು ಡೀಡ್ ನಿಮ್ಮ ಹತ್ರ ಇರಬೇಕು, ಸೊ ದಟ್ ನೀವು ಓನರ್ಶಿಪ್ ಅನ್ನ ಸಾಬೀತುಪಡಿಸಬೇಕು. ಓಕೆ, ಸೊ ಇದು ಫಸ್ಟ್ ಡಾಕ್ಯುಮೆಂಟ್ ಅಂತ ಅನ್ಬೋದು. ನೆಕ್ಸ್ಟ್ ಏನ್ ಹೇಳಿದ್ದಾರೆ ಅಂತಂದ್ರೆ ಯಾವ ಆಸ್ತಿಗೆ PID ನಂಬರ್ ಇರುತ್ತೆ. PID ಅಂತಂದ್ರೆ ಪ್ರಾಪರ್ಟಿ ಐಡೆಂಟಿಫಿಕೇಶನ್ ನಂಬರ್ ಅಂತ ಅನ್ಬೋದು. ಸೊ ಯಾವ ಆಸ್ತಿಗೆ PID ನಂಬರ್ ಇರುತ್ತೆ ಅವ್ರು ಮಾತ್ರ ಅಪ್ಲೈ ಮಾಡಬಹುದು ಅಂತ ಹೇಳಿದ್ದಾರೆ. ಹಾಗಾದ್ರೆ ಈಗ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ, ಈಗ ನನ್ನ ಹತ್ರ PID ನಂಬರ್ ಇಲ್ಲ, ಸೊ ನನಗೆ ಅಪ್ಲೈ ಮಾಡ್ಲಿಕ್ಕೆ ಬರಂಗಿಲ್ಲ ಅಥವಾ ನನಗೆ ಸಿಗಂಗಿಲ್ಲ ಅಂತ ಪ್ರಶ್ನೆ ಬರುತ್ತೆ. ಸೊ ಆ ರೀತಿ ಏನಿಲ್ಲ, ಏನ್ ಹೇಳಿದ್ದಾರೆ ಅಂತಂದ್ರೆ ಅವರಿಗೂ ಕೂಡ ನಾವು ಅವಕಾಶ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಸೊ ನೀವು ಒಂದ್ಸರ್ತಿ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ. ನೆಕ್ಸ್ಟ್ ರಿಜಿಸ್ಟ್ರೇಷನ್ ಆಫ್ ಪ್ರಾಪರ್ಟಿ ಓನರ್ಸ್. ಇದರ ಅರ್ಥ ಏನು ಅಂತಂದ್ರೆ ಈಗ ಉದಾಹರಣೆಗೆ ಓಂಕಾರ್ ಏನಿದ್ದಾರೆ ಅವರು ಪ್ರಾಪರ್ಟಿದು ಓನರ್ ಇದ್ದಾರೆ. ಓಕೆನಾ. ಸೊ ಅವರು ಅಪ್ಲೈ ಮಾಡಬೇಕು ವೆಬ್ಸೈಟ್ ನಲ್ಲಿ ಅಂತಂದ್ರೆ ಒಂದು ಕಂಪಲ್ಸರಿ ಮ್ಯಾಂಡೇಟರಿ ಥಿಂಗ್ ಏನ್ ಹೇಳಿದ್ದಾರೆ ಅಂತಂದ್ರೆ ಈ ಆಸ್ತಿ ಕರ್ನಾಟಕ ವೆಬ್ಸೈಟ್ ನಲ್ಲಿ ಅವರು ಕಂಪಲ್ಸರಿ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಸೊ ಇಲ್ಲ ಅಂದರೆ ಅವ್ರು ಅಪ್ಲೈ ಮಾಡ್ಲಿಕ್ಕೆ ಬರಂಗಿಲ್ಲ. ಸೊ ಇಲ್ಲಿ ಪ್ರಾಪರ್ಟಿ ಓನರ್ಸ್ ಯಾರಿದ್ದಾರೆ ಅವರೇ ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಸೊ ಅದೇ ನಾನು ಯಾವ ರೀತಿ ರಿಜಿಸ್ಟ್ರೇಷನ್ ಇದೆಯಲ್ಲ ಅದು ಇದು ಫಸ್ಟ್ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕೆಳಗಡೆ ಲಿಂಕ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ನೋಡಿ, ಅರ್ಥ ಆಗುತ್ತೆ ನಿಮ್ಗೆ. ಓಕೆ, ಸೊ ಈಗ ಇನ್ನೊಂದು ಪ್ರಶ್ನೆ ಬರ್ಬೋದು, ಹಾಗಾದ್ರೆ ಈಗ ಎರಡು ಓನರ್ ಇದ್ದಾರೆ ಅಂದ್ರೆ ಈ ರೀತಿ ಜಾಯಿಂಟ್ ಓನರ್ಸ್ ಕೂಡ ಇರ್ತಾರಲ್ಲ. ಸೊ ಈ ರೀತಿ ಜಾಯಿಂಟ್ ಓನರ್ಸ್ ಇದ್ರೆ ಈಗ ವೆಬ್ಸೈಟ್ ನಲ್ಲಿ ಯಾವ ರೀತಿ ಮಾಡಬೇಕು, ಇಬ್ಬರು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾ ಏನು ಅಂತ ಪ್ರಶ್ನೆ ಇರುತ್ತೆ. ಸೊ ಆ ರೀತಿ ಏನಿಲ್ಲ, ಅಲ್ಲಿ ಇದು ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಈಗ ಓಂಕಾರ್ ಮತ್ತೆ ಸಿದ್ಧಾರ್ಥ್ ಇಬ್ಬರು ಒಂದು ಆಸ್ತಿದು ಓನರ್ ಇದ್ದಾರೆ. ರೈಟಾ. ಸೊ ವೆಬ್ಸೈಟ್ ನಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಯಾರಾದ್ರೂ ಒಬ್ಬರು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಉದಾಹರಣೆಗೆ ಓಂಕಾರು ರಿಜಿಸ್ಟ್ರೇಷನ್ ಮಾಡ್ಕೋತಾರೆ. ರೈಟ್. ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅವರು ಅಪ್ಲೈ ಮಾಡ್ತಾರೆ ಡಿಜಿಟಲ್ ಖಾತಾಗೆ. ಆದ್ರೆ ಅಲ್ಲಿ ಓನರ್ಸ್ ಏನಿದಾರಲ್ಲ ಅಲ್ಲಿ ಜಾಯಿಂಟ್ ಓನರ್ಸೇ ಇರ್ತಾರೆ. ಅಲ್ಲಿ ನೀವು ಆಡ್ ಮಾಡಬಹುದು ದೇರ್ ಆರ್ ಟೂ ಓನರ್ಸ್ ಅಂತ. ಓಕೆನಾ. ಬಟ್ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಒಬ್ಬರೇ, ಅಪ್ಲೈ ಮಾಡೋದು ಒಬ್ಬರೇ. ಓಕೆನಾ, ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಈ ರೀತಿ ಓನರ್ಶಿಪ್ ಇಬ್ಬರಿಗೆ ಸಿಗುತ್ತೆ. ರೈಟ್. ಡಿಜಿಟಲ್ ಖಾತಾ ಮೇಲೆ ಇಬ್ಬರದು ಹೆಸರು ಬರುತ್ತೆ. ರೈಟ್. ನೆಕ್ಸ್ಟ್ ಡಾಕ್ಯುಮೆಂಟ್ ಯಾವುದು ಅಂತಂದ್ರೆ ಟ್ಯಾಕ್ಸ್ ಪೇಡ್ ರಿಸಿಪ್ಟ್. ಸೊ ನಿಮ್ದು ಆಸ್ತಿಗೆ ಟ್ಯಾಕ್ಸ್ ಪೇಡ್ ರಿಸಿಪ್ಟ್ ಇರುತ್ತಲ್ಲ ಅದು ಇರಲೇಬೇಕು, ಮ್ಯಾಂಡೇಟರಿ ಅಂತ ಹೇಳಿದ್ದಾರೆ. ಕರೆಂಟ್ ಫೈನಾನ್ಷಿಯಲ್ ಇಯರ್ದು ಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ ನೀವು ಏನ್ ಬರ್ದಿದೆ,
ಪ್ರಾಪರ್ಟಿ ಟ್ಯಾಕ್ಸ್ ಪೇಮೆಂಟ್ ಟು ದ ರನ್ನಿಂಗ್ ಅಸೆಸ್ಮೆಂಟ್ ಇಯರ್ ಇಸ್ ಮ್ಯಾಂಡೇಟರಿ ಫಾರ್ ಅಪ್ಲೈಯಿಂಗ್. ಸೊ ಟ್ಯಾಕ್ಸ್ ಪೇಡ್ ರಿಸಿಪ್ಟ್ ನಿಮ್ಮ ಹತ್ರ ಇರಬೇಕು. ಓಕೆ, ನೆಕ್ಸ್ಟ್ ಇನ್ಫಾರ್ಮೇಶನ್ ಏನಿದೆಲ್ಲ, ನಾವೆಲ್ಲ ಫಾರ್ಮ್ ಫಿಲ್ ಮಾಡ್ತೀವಲ್ಲ ಆನ್ಲೈನ್ ನಲ್ಲಿ, ಅದು ವೆಬ್ಸೈಟ್ ನಲ್ಲಿ ನೀವು ಇಂಗ್ಲಿಷ್ ನಲ್ಲಿ ಮಾಡಬಹುದು ಅಥವಾ ಕನ್ನಡನಲ್ಲಿ ಮಾಡಬಹುದು. ಅವ್ರದ್ದೇನು ಹೆಸರಿದೆಲ್ಲ ಅದು ಡಿಜಿ ಲಾಕರ್ ಲಿಂದ ನಾವು ಫೆಚ್ ಮಾಡ್ತೀವಿ ಅಥವಾ ರೆಫರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಡಿಜಿ ಲಾಕರ್ ಅಂತಂದ್ರೆ ಜನರಲಿ ಡಿಜಿ ಲಾಕರ್ ನಲ್ಲಿ ಏನ್ ಹೆಸರು ಇರುತ್ತೆ ಅಂತಂದ್ರೆ ಆಧಾರ್ ಕಾರ್ಡ್ ನಲ್ಲಿ ಯಾವ್ದು ಹೆಸರು ಇರುತ್ತೆ ಅಲ್ಲ ಅದೇ ನಮ್ದು ಡಿಜಿ ಲಾಕರ್ ನಲ್ಲಿ ಹೆಸರು ಇರುತ್ತೆ. ಸೊ ನೀವು ಈ ರೀತಿ ಅರ್ಥ ಮಾಡ್ಕೋಬಹುದು, ಆಧಾರ್ ಕಾರ್ಡ್ ನಲ್ಲಿ ನಂದು ಏನ್ ಹೆಸರು ಇರುತ್ತೆ ಅದೇ ಓನರ್ಶಿಪ್ ಹೆಸರು ಅಂತ ಈ ಆಸ್ತಿ ವೆಬ್ಸೈಟ್ ನಲ್ಲಿ ತಗೋತೀವಿ ಅಂತ ಹೇಳಿದ್ದಾರೆ. ಓಕೆ, ಈಗ ನೆಕ್ಸ್ಟ್ ಏನು ಪಾಯಿಂಟ್ ಅಂತಂದ್ರೆ ಏನ್ ಆಸ್ತಿದು ಮೆಜರ್ಮೆಂಟ್ಸ್ ಇರುತ್ತೆ ಅಲ್ಲ, ಎಲ್ಲ ಫೀಟ್ ಅಥವಾ ಎಲ್ಲ ಏರಿಯಾ ಅನ್ಬೋದು, ಎಷ್ಟು ಫೀಟ್ ಇದೆ, ಸೊ ಅದು ಎಲ್ಲ ಮೆಜರ್ಮೆಂಟ್ಸ್ ಅಥವಾ ಡೈಮೆನ್ಷನ್ಸ್ ಏನಿದೆ ಅಲ್ಲ ಅದು ಮೀಟರ್ಸ್ ನಲ್ಲಿ ನಾವು ಆಡ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಫೀಟ್ ನಲ್ಲಿ ಮಾಡೋದು ಇಲ್ಲ. ಈಗ ಏರಿಯಾ ಇತ್ತಂತಂದ್ರೆ ಸ್ಕ್ವೇರ್ ಮೀಟರ್ ನಲ್ಲಿ ಆಡ್ ಮಾಡ್ಬೇಕಾಗತ್ತೆ, ಸ್ಕ್ವೇರ್ ಫೀಟ್ ನಲ್ಲಿ ಇಲ್ಲ. ಸೊ ಇದು ನೀವು ಮೊದಲೇ ನಿಮ್ದು ಫೀಟ್ ನಲ್ಲಿ ಇದ್ರೆ ಅದು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕನ್ವರ್ಟ್ ಮಾಡ್ಕೊಂಡು ಮೀಟರ್ಸ್ ನಲ್ಲಿ ಅಥವಾ ಏರಿಯಾ ಇದ್ರೆ ಸ್ಕ್ವೇರ್ ಮೀಟರ್ ನಲ್ಲಿ ನೀವು ಮಾಡ್ಕೊಂಡು ಇಟ್ಕೊಳ್ಳಿ, ಈಸಿ ಆಗುತ್ತೆ ನೀವು ಅಪ್ಲೈ ಮಾಡೋ ಟೈಮಿಗೆ. ಓಕೆ, ಸೊ ಇಲ್ಲಿ ಮೀಟರ್ಸ್ ಅಂಡ್ ಸ್ಕ್ವೇರ್ ಮೀಟರ್ಸ್ ನಲ್ಲಿ ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಈಗ ಫೋಟೋಗ್ರಾಫ್ಸ್ ಸ್ವಲ್ಪ ಅಪ್ಲೋಡ್ ಮಾಡಬೇಕು. ಯಾವ್ಯಾವ ಫೋಟೋಗ್ರಾಫು? ಫಸ್ಟ್ ನಮ್ದು ಓನರ್ಶಿಪ್ ಯಾರು ಇರ್ತಾರಲ್ಲ ಓನರು, ಅವ್ರದ್ದು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಅಥವಾ ಈ ರೀತಿ ಫೋಟೋ, ಓನರ್ ಫೋಟೋ ಅಂತ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಜಾಯಿಂಟ್ ಓನರ್ ಇದ್ರೆ ಜಾಯಿಂಟ್ ಓನರ್ ನೀವು ಮಾಡ್ಬೋದು. ಓಕೆ, ನೆಕ್ಸ್ಟ್ ನಮ್ದೇನು ಪ್ರಾಪರ್ಟಿ ಇರುತ್ತೆ ಅಲ್ಲ, ಮನೆ ಇರ್ಬೋದು ಅಥವಾ ಪ್ಲಾಟ್ ಇರ್ಬೋದು, ಅದರದ್ದು ಹೊರಗಡೆಯಿಂದ ಈ ರೀತಿ ಒಂದು ಫೋಟೋ ಇಳಿಸ್ಕೊಂಡು ಅದು ಕೂಡ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ID ಡಾಕ್ಯುಮೆಂಟ್ಸ್, ನಾರ್ಮಲಿ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಈ ರೀತಿನೂ ಬೇಕಾಗುತ್ತೆ. ಈಗ ಇವೇನ್ ಫೋಟೋಗ್ರಾಫ್ ಇದೆಯಲ್ಲ ಈ ರೀತಿ ಅಪ್ಲೋಡ್ ಮಾಡಬೇಕು ಅಂತಂದ್ರೆ ಯಾವ ಫಾರ್ಮ್ಯಾಟು ಅಂತಂದ್ರೆ JPG ಅಂತ ಹೇಳಿದ್ದಾರೆ. ಸೊ ಇದೇ ಫಾರ್ಮ್ಯಾಟ್ ನಲ್ಲಿ ಫೋಟೋಗ್ರಾಫ್ಸ್ ಇರಬೇಕು. ಅಂಡ್ ಎಷ್ಟು ಮ್ಯಾಕ್ಸಿಮಮ್ ಸೈಜು ಅಂತಂದ್ರೆ 200 KB ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೊ ಇದಕ್ಕಿಂತ ಜಾಸ್ತಿ ಸೈಜ್ ಇದ್ರೆ ಅದು ಅಪ್ಲೋಡ್ ಮಾಡ್ಲಿಕ್ಕೆ ಬರಂಗಿಲ್ಲ, ರೈಟ್? ಸೊ ಇದೊಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಈಗ ಪ್ರಾಪರ್ಟಿ ರಿಲೇಟೆಡ್ ಏನೇನ್ ಡಾಕ್ಯುಮೆಂಟ್ಸ್ ನಾನು ಹೇಳಿದ್ದೇನಲ್ಲ ಅಥವಾ ಇನ್ನೂ ಏನೇನ್ ಬೇಕಾಗುತ್ತೆ ಅಲ್ಲ ಅವು ಎಲ್ಲಾ ಡಾಕ್ಯುಮೆಂಟ್ಸ್ PDF ಫಾರ್ಮ್ಯಾಟ್ ನಲ್ಲಿ ಇರಬೇಕು ಅಪ್ಲೋಡ್ ಮಾಡ್ಲಿಕ್ಕೆ. ಅಂಡ್ ಮ್ಯಾಕ್ಸಿಮಮ್ ಸೈಜ್ ಎಷ್ಟು ಇರಬೇಕು? 5 MB ವರೆಗೂ ಇರಬಹುದು, ಅದಕ್ಕಿಂತ ಜಾಸ್ತಿ ಇದ್ರೆ ಅದು ಅಪ್ಲೋಡ್ ಆಗಂಗಿಲ್ಲ. ಸೊ ಎಲ್ಲ ಏನು ಫೈಲ್ಸ್ ಇರುತ್ತೆ ನಮ್ದು ಆಸ್ತಿದು ಡಾಕ್ಯುಮೆಂಟ್ಸ್ PDF ನಲ್ಲಿ ನೀವು ಸ್ಕ್ಯಾನ್ ಮಾಡ್ಕೊಂಡು PDF ನಲ್ಲಿ ಇಟ್ಕೋಬೇಕು. ಸೊ ದಟ್ ಈಸಿ ಆಗುತ್ತೆ, 5 MB ಒಳಗಡೆ ಇರಬೇಕು. ನೆಕ್ಸ್ಟ್ ಈಗ ಈ ರೀತಿ ಅಪಾರ್ಟ್ಮೆಂಟ್ಸ್ ಇದೆ ನಿಮ್ದು ಅಥವಾ ಈ ರೀತಿ ಒಂದು ಫ್ಲಾಟ್ ಇದೆ ಅಂತ ಅನ್ಕೊಂಬರಿ, ರೈಟ್? ಈ ರೀತಿ ಇದ್ದಾಗ ಇದೇನ್ ಲ್ಯಾಂಡ್ ಇರುತ್ತೆ ಅಲ್ಲ ಆ ಲ್ಯಾಂಡಿನ ಮೇಲೆ ಇದು ಅಪಾರ್ಟ್ಮೆಂಟ್ ಇದೆ ಅಂತ ಅನ್ಕೊಂಬರಿ, ಓಕೆನಾ? ಸೊ ಇಲ್ಲಿ 2 ಪಾಯಿಂಟ್ ಕೇಳಿದ್ದಾರೆ. ಏನ್ 2 ಪಾಯಿಂಟ್ ಅಂತಂದ್ರೆ ಅದೇನ್ ಅಪಾರ್ಟ್ಮೆಂಟ್ ಇರುತ್ತೆ ಅಲ್ಲ ಅದು ಅಪಾರ್ಟ್ಮೆಂಟ್ ಒಂದು ಹೆಸರು ಇರಬಹುದು. ಈಗ ABC ಅಂತ ಅಥವಾ ಯಾವುದೋ ಒಂದು ಹೆಸರು ಇರುತ್ತೆ, ಯಾವುದೇ ಪ್ರತಿಯೊಂದು ಅಪಾರ್ಟ್ಮೆಂಟ್ ಒಂದು ಈ ರೀತಿ ಹೆಸರು ಇರುತ್ತೆ. ಆ ಹೆಸರು ಕೂಡ ನಾವು ಎಂಟ್ರಿ ಮಾಡಬೇಕು. ಅಂಡ್ ಯಾವ ಲ್ಯಾಂಡ್ ಮೇಲೆ ಅದು ಏನ್ ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಆಗಿದೆಯಲ್ಲ ಆ ಲ್ಯಾಂಡ್ದು ಒಂದು ಬೇಸ್ ಲ್ಯಾಂಡ್ ನಂಬರ್ ಅಂತ ಇರುತ್ತೆ. ಸೊ ಅದು ಕೂಡ ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಈಗ ಇಲ್ಲಿ ಪ್ರಶ್ನೆ ಬರುತ್ತೆ, ನನಗೆ ಬೇಸ್ ಲ್ಯಾಂಡ್ ನಂಬರ್ ಏನಿದೆಯಲ್ಲ ಅದು ನನಗೆ ಗೊತ್ತಿಲ್ಲ. ಸೊ ಅವಾಗ ಏನ್ ಮಾಡಬೇಕು? ಸೊ ಇಲ್ಲಿ ಹೇಳಿದ್ದಾರೆ ನೋಡಿ, ಇಫ್ ದ ಅಪಾರ್ಟ್ಮೆಂಟ್ ನೇಮ್ ಆರ್ ಬೇಸ್ ಲ್ಯಾಂಡ್ ನಂಬರ್ ಈಸ್ ಅನ್ಅವೈಲೇಬಲ್ ಕಾಂಟ್ಯಾಕ್ಟ್ ದ ಜುರಿಡಿಕ್ಷನಲ್ ಅಸಿಸ್ಟೆಂಟ್ ರೆವೆನ್ಯೂ ಆಫೀಸರ್. ಸೊ ನಿಮ್ದು ಏರಿಯಾದು ಏನು ARO ಆಫೀಸರ್ ಇರ್ತಾರೆ, ಅಸಿಸ್ಟೆಂಟ್ ರೆವೆನ್ಯೂ ಆಫೀಸರ್ ಅಂತ ಅಂತೀವಿ. ಸೊ ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಬೇಸ್ ಲ್ಯಾಂಡ್ ನಂಬರ್ ಅಥವಾ ಇದ್ರ ಬಗ್ಗೆ ವಿಚಾರಣೆ ಮಾಡಬಹುದು, ಎನ್ಕ್ವೈರಿ ಮಾಡಬಹುದು ಅಂತ ಹೇಳಿದ್ದಾರೆ. ನಿಮ್ದು ಅಪಾರ್ಟ್ಮೆಂಟ್ ಅಥವಾ ಈ ರೀತಿ ಫ್ಲಾಟ್ ಇದ್ರೆ. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇದು ಈ ಆಸ್ತಿ ವೆಬ್ಸೈಟ್ ನಲ್ಲಿ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ವಿಡಿಯೋ ಲಿಂಕ್ ಕೆಳಗಡೆ ಇರುತ್ತೆ. ಅರ್ಬನ್ ಪ್ರಾಪರ್ಟಿ ಇದೇನು ಪ್ಲೇ ಲಿಸ್ಟ್ ಇದೆ ಅದು ಕೂಡ ಲಿಂಕ್ ಕೆಳಗಡೆ ನಾನು ಕೊಟ್ಟಿರ್ತೀನಿ. ಸೊ ಎಲ್ಲಾ ವಿಡಿಯೋಸ್ ನಿಮಗೆ ಈ ಪ್ಲೇ ಲಿಸ್ಟ್ ನಲ್ಲಿ ಸಿಗುತ್ತೆ. ಏನಾದ್ರೂ ಆನ್ಲೈನ್ ಕನ್ಸಲ್ಟೇಷನ್ ಅಥವಾ ಸರ್ವಿಸ್ ಬೇಕು ಅಂತಂದ್ರೆ ವಾಟ್ಸ್ಆಪ್ ನಲ್ಲಿ ನನಗೆ ಮೆಸೇಜ್ ಕಳಿಸಿ. ವಿಡಿಯೋ ಯಾವ ರೀತಿ ಅನ್ಸಿದೆ ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಅಂಡ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.